ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಮಾಡಬೇಕಂತ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಸಡನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಬ್ಯುಸಿ ಡೇಸಲ್ಲಿ ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಡೈಲಿ ಒಂದು 6:30 ಇಲ್ಲ 6 o'clock ಎದ್ದೇಳ್ತೀನಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು, ರಾತ್ರಿ ಮಲ್ಗೋದು ಲೇಟ್ ಆಗಿತ್ತು ಅಂತ. ಡೈಲಿ ಲೈಕ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗ್ತೀನಿ. ಸೊ ಈಗ ಫ್ರೆಶ್ ಅಪ್ ಆಗಿದ್ದೀನಿ ನೀಟಾಗೆ. ಫಸ್ಟ್ ಕೆಲಸ ಏನು ಮಾಡೋದಂದರೆ ನನ್ನ ಕುಕ್ಕುನ ವಾಕ್ ಕರ್ಕೊಂಡು ಹೋಗಬೇಕು. ಸೊ ಇವಾಗ ವಾಕ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮ ಕುಕ್ಕುನ ವಾಕ್ ಮಾಡಿಸ್ತಾ ಇದ್ದೀನಿ. ನಾನು ಡೈಲಿ ವಾಕ್ ಮಾಡಿಸ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ರಾತ್ರಿ ಸ್ವಲ್ಪ ಅನ್ನ ಜಾಸ್ತಿ ಇಟ್ಟಿರ್ತೀನಿ. ಅನ್ನದ ಜೊತೆ ಮೊಸರು ಕಲಿಸ್ಬಿಟ್ಟು ಪಾಪ ಇನ್ನೊಂದು ಸ್ವಲ್ಪ ನಾಯಿಗಳಿದೆ, ಅದಕ್ಕೆ ಊಟ ಹಾಕ್ತೀನಿ. ಏನು ಮಿಸ್ ಮಾಡಿದ್ರು ಅದು ಮಿಸ್ ಮಾಡಲ್ಲ. ಇವತ್ತು ಮೊಸರನ್ನ ಕಲಿಸಿಲ್ಲ ನಾನು. ಆಮೇಲೆ ನಾಯೆಲ್ಲ ಕಾಣಿಸ್ತಾ ಇಲ್ಲ, ನೆನ್ನೆ ರಾತ್ರಿ ಎಲ್ಲ ಮಳೆ ಬಂತು ಅಂತ ಎಲ್ಲೋ ಹೋಗಿದೆ. ಸೊ ಸ್ವಲ್ಪ ಕೈಯಲ್ಲಿ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಬಂದರೆ ಇವಾಗ ಹಾಕ್ತೀನಿ, ಇಲ್ಲ ಅಂದರೆ ಆಮೇಲೆ 9:30 ಹಂಗೆ ಇನ್ನೊಂದು ಸತಿ ನಾಯೆಲ್ಲ ಬರುತ್ತೆ. ಸೊ ಆ ಟೈಮಲ್ಲಿ ಊಟ ಹಾಕ್ತೀನಿ. ಸೊ ವಾಕ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಇವತ್ತು ಸ್ವಲ್ಪ ಕೆಲಸ ಇತ್ತು, ಆಫೀಸ್ ಕೆಲಸ. ನೆನ್ನೆ ರಾತ್ರಿ ಪವರ್ ಕಟ್ ಆಗಿರೋದ್ರಿಂದ ಮಾಡೋಕ್ಕಾಗಿಲ್ಲ. 11 o'clock ಕರೆಂಟ್ ಹೊಟ್ಟೋಯ್ತು. ಸೊ ಇವಾಗ ಕೂತ್ಕೊಂಡು ಅದು ಫಸ್ಟ್ ಆಫೀಸ್ ಕೆಲಸ ಮುಗಿಸ್ಬಿಡ್ತೀನಿ. ಇನ್ನು ವಿಕ್ಕಿ ಮತ್ತು ಕುಕ್ಕು ಮತ್ತು ಮಲ್ಗೋಕ್ಕೆ ಹೋದರು. ಸೊ ತಲೆ ನೋವ್ತಿತ್ತು ಅಂತ ತಲೆ ಫುಲ್ಲು ಎಣ್ಣೆ ಹಚ್ಕೊಂಡೆ. ಆ್ಯಕ್ಚುಲಿ ರಾತ್ರಿನೇ ಹಚ್ಕೊಂಡು ಮಲ್ಕೋಬೇಕಾಯಿತು, ಬಟ್ ಆವಾಗಲೇ ಹೇಳ್ದಂಗೆ ಕರೆಂಟ್ ಹೋಗಿತ್ತಲ್ಲ, ಸೊ ಹಚ್ಕೊಳಕ್ಕಾಗಿಲ್ಲ. ಹಾಗೆ ನೆನ್ನೆ ರೇಷನ್ಸ್ ತಂದಿದ್ವಿ. ನಾವು ಲೈಕ್ ತಿಂಗಳಿಗೆ ಆಗೋಷ್ಟು ಒಂದೇ ಸತಿ ತೊಗೋತೀವಿ. ಇದು ರೇಷನ್ಗೆ ಆಲ್ಮೋಸ್ಟ್ ಒಂದು 5,000 ಏನೋ ಬಿಲ್ ಆಯಿತು. ನಾನು ಅಷ್ಟಾಗೇನೂ ತೊಗೊಂಡಿಲ್ಲ, ಬಟ್ ಸ್ಟಿಲ್ 5,000 ಬಿಲ್ ಆಯಿತು. ಸರಿ ಅಂದ್ಬಿಟ್ಟು ಎಲ್ಲ ಫಸ್ಟ್ ಎತ್ತಿಟ್ಬಿಡೋಣ ತಿಂಡಿ ಮಾಡೋಕ್ಕಿಂತ ಮುಂಚೆ ಅಂತ ಒಂದೊಂದೇ ನೀಟಾಗಿ ತೆಗ್ದು ಎತ್ತಿಟ್ಟು ಜೋಡಿಸ್ತಾ ಇದ್ದೆ. ಒಂದು ಆಫೀಸ್ ಕೆಲಸ ಒಂದು 7:30 ಒಳಗಡೆ ಮುಗ್ದೋಯ್ತು ಇವತ್ತು, ಅಷ್ಟೊಂದು ಏನಿರಲಿಲ್ಲ. ಸೊ ಇದೆಲ್ಲ ನೀಟಾಗಿ ಎತ್ತಿ ಜೋಡಿಸ್ತಾ ಇದ್ದೆ, ಅಂದರೆ ರೀಸ್ಟಾಕ್ ಮಾಡ್ತಾಯಿದ್ದೆ. ಹಾಗೆ ಪ್ಲ್ಯಾನ್ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ. ಹಾಗೆ ಊರಿಂದ ತಂದಿದ್ದು ಸ್ವಲ್ಪ ತರಕಾರಿ ಇತ್ತು. ಸೊ ಅದರಲ್ಲೇ ಬದನೆಕಾಯಿ ಇತ್ತು, ಹಾಗೆ ವಾಂಗಿಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹಾಗೆ ಚೆಕ್ ಮಾಡ್ತಿದ್ದೆ ನಾವು ಬರ್ತಿರೋ ಲಿಸ್ಟೆಲ್ಲ ಕೊಟ್ಟಿದ್ದಾರಾ ಅಥವಾ ಏನಾದ್ರು ಮಿಸ್ ಆಗಿದೆಯಾ ಅಂತ. ನಾನೇನು ಮಾಡ್ಕೋತೀನಿ ಅಂದರೆ ರೇಷನ್ ಖಾಲಿ ಆದಂಗೆಲ್ಲ ಬರೆದಿಟ್ಕೊಂಬಿಡ್ತೀನಿ ರಿಮೈಂಡರಲ್ಲಿ, ನೋಟ್ಸಲ್ಲಿ. ಸೊ ನನಗೆ ನೆನಪಿರುತ್ತೆ ರೇಷನ್ ಹೋಗಿ ತೊಗೋಬೇಕಾದ್ರೆ ಒಂದೇ ಸತಿ ಎಲ್ಲ ನೀಟಾಗಿ ತೊಗೊಳಕ್ಕೆ ನೆನಪಿರತ್ತೆ ಅಂತ. ಹಾಗೆ ಏನೇನು ಬೇಕು ಅವಾಗವಾಗ ನೆನಪಾದಾಗೆಲ್ಲ ಹಾಗೆ ನೋಟ್ ಮಾಡಿ ಇಟ್ಕೋತೀನಿ. ಸೊ ಇದು ಹೆಲ್ಪ್ ಆಗುತ್ತೆ. ಹಾಗೆ ಅಲ್ಲಿ ನಾನು ಏನು ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿರಲಿಲ್ಲ, ಅದಕ್ಕೆ ಮನೆಗೆ ಬಂದಮೇಲೆ ಮತ್ತೆ ಎಲ್ಲ ಎಕ್ಸ್ಪೈರಿ ಡೇಟು ಎಲ್ಲ ಚೆಕ್ ಮಾಡಿಬಿಟ್ಟು ಇಡ್ತಾಯಿದ್ದೆ. ಇನ್ನು ಒಂದು ಕಡೆ ಏನು ಮಾಡ್ತಿದ್ದೆ ಅಂದರೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಮಧ್ಯದಲ್ಲಿ ಎದ್ದು ಹೋಗಿ ಬಂದೆ. ಸೊ ವಾಷಿಂಗ್ ಮಿಷಿನ್ ಪಾಡಿಗೆ ಬಟ್ಟೆ ಹಾಕ್ತಾ ಇರುತ್ತೆ 1 ರೌಂಡ್ ಅಂತ. ನಾನು ತಿಂಡಿ ಎಲ್ಲ ರೆಡಿ ಮಾಡೋದ್ರೊಳಗಡೆ ಅದು ನೀಟಾಗೆ ಆಗಿರುತ್ತೆ. ಸೊ ನಾನು ಇದನ್ನೆಲ್ಲ ಎತ್ತಿಟ್ಟಿದ ತಕ್ಷಣ ಒಣಗಾಕ್ಬಿಟ್ಟು ಇನ್ನೊಂದು ರೌಂಡ್ ಬಟ್ಟೆ ಹಾಕಿ ತಿಂಡಿಗೆ ರೆಡಿ ಮಾಡ್ಕೋಬೋದು ಅಂತ. ಸೊ ನೋಡಿದೆ ಇದನ್ನೆಲ್ಲ ಎತ್ತಿಡೋಕ್ಕೆ ಒಂದು 1/2 hour ಏನೋ ಬೇಕಾಯಿತು ನನಗೆ. ಸೊ ಡೈಲಿ ಈ ಕೆಲಸ ಇರಲ್ಲ. ಇದೇ ಟೈಮಲ್ಲಿ ಏನು ಮಾಡ್ತೀನಿ ಡೈಲಿ ಅಂದರೆ ಕಸ ಗುಡಿಸೋದು, ಮಾಪ್ ಮಾಡ್ಕೊಬಿಡೋದು, ನೆಲ ಈ ಟೈಮಿಗೆ ಮಾಡ್ತೀನಿ. ಅದಾದಮೇಲೆ ವಿಕ್ಕಿ ಆದಮೇಲೆ ತರಕಾರಿ ಹಚ್ಕೊಡೋದು ಮತ್ತು ಪಾತ್ರೆ ಏನಾದ್ರು ಇದ್ದರೆ ತೊಳ್ಕೊಡೋದು ಬೆಳಗ್ಗೆ 1 ಟೈಮ್ ಮಾಡ್ತಾನೆ. ಸೊ ನನಗೆ ಅಷ್ಟೊಂದೇನು ಕಷ್ಟ ಆಗೋಲ್ಲ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಪ್ಲ್ಯಾನ್ ಮಾಡ್ಕೋತೀನಿ, ಲೈಕ್ ಅಡುಗೆ ಮತ್ತು ತಿಂಡಿ ಏನು ಮಾಡೋದು, ಎಷ್ಟು ಬೇಗ ಆಗುತ್ತೆ ಅಂತ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೋತೀನಿ. ಜಾಸ್ತಿ ಟೈಮ್ ಏನು ಮಾಡ್ತೀನಿ ಅಂದರೆ ನಾನು ಲೈಕ್ ನೈಟೇ ಪ್ಲ್ಯಾನ್ ಮಾಡಿ ಇಟ್ಬಿಡ್ತೀನಿ, ಇಲ್ಲ ನೆನ್ನೆನೇ ಪ್ಲ್ಯಾನ್ ಮಾಡಿ ಇಟ್ಕೋತೀನಿ ನಾಳೆ ಏನು ಮಾಡೋಣ ಅಂತ. ಆವಾಗ ಈಸಿ ಆಗುತ್ತೆ, ಎದ್ದ ತಕ್ಷಣ ಟೆನ್ಷನ್ ಇರೋಲ್ಲ ಏನು ಮಾಡಬೇಕು ಅಂತ. ಸೊ ಅದನ್ನೊಂಥರ ರೂಟೀನ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದು ನನಗೆ ಹೆಲ್ಪ್ ಆಗಿದೆ. ಸೊ ನಿಮಗೂ ಏನಾದ್ರು ಯೂಸ್ ಆಗುತ್ತೆ. ನೀವು 1 ವೀಕ್ ಅಟ್ಲೀಸ್ಟ್ 1 ವೀಕ್ ಇಲ್ಲ 3 ಡೇಸ್ಗೆ ಟ್ರೈ ಮಾಡಿ ನೋಡಿ. ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ನಿಮಗೆ ಅದು ಈಸಿ ಆಗುತ್ತೆ. ನೆಕ್ಸ್ಟ್ ಡೇ ಏನು ಟೆನ್ಷನ್ ಇರೋಲ್ಲ, ಏನೇನಿದೆ ನೋಡಿಕೊಂಡು ಒಂದೇ ಸತಿ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಇನ್ನು ರೇಷನಲ್ಲಿ ನಾನೇನು ಜಾಸ್ತಿ ರೇಷನ್ ತೊಗೊಂಡಿಲ್ಲ, ಬರೀ ಬೇಳೆಗಳು, ಆಮೇಲೆ ಸೋಪು, ವಾಷಿಂಗ್ ಮಿಷಿನ್ ಲಿಕ್ವಿಡು, ಹೇರ್ ಪ್ಯಾಕು
ಬೆಲ್ಲ, ಮೆಣಸಿನ್ಕಾಯಿ ಮತ್ತು ಇನ್ನೇನು ಕಾಳುಗಳು ಅಷ್ಟೇ ತೊಗೊಂಡೆ ಅನಿಸುತ್ತೆ. ರೆಡ್ ರೈಸ್ ಮತ್ತು ರೈಸ್ ಸ್ವಲ್ಪ. ನಾನು ಲೈಕ್ ಒಂದೇ ಥರದ ರೈಸ್ ತೊಗೊಳ್ಳಲ್ಲ, ಡಿಫ್ರೆಂಟ್ ರೈಸ್ ತೊಗೊಂಡು ಎಲ್ಲ ರೈಸ್ನೂ ಸ್ವಲ್ಪ ಟ್ರೈ ಮಾಡ್ತೀನಿ. ಅದರಲ್ಲಿ ಜಾಸ್ತಿ ತೊಗೊಳ್ಳೋದು ಅಂದರೆ ಜೀರಾ ರೈಸ್ ಮತ್ತು ಬಾಸುಮತಿ ರೈಸ್. ಸೊ ಅದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಎತ್ತಿಟ್ಟೆ. ಹಾಗೆ ರೀಸ್ಟಾಕು ಕೂಡ ಮಾಡಿದೆ. ಇನ್ನು ನನಗೆ ಇದನ್ನೆಲ್ಲ ನೀಟಾಗಿ ಕಿಚನ್ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಂತ ಇದು ಮಾಡಿಲ್ಲ. ನೀಟಾಗೆ ಎಲ್ಲ ಇಟ್ಟಿದ್ದೀನಿ, ಬಟ್ ನೀಟಾಗೆಲ್ಲ ಆರ್ಗನೈಸ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಒಂದು ಸತಿ ಕಿಚನ್ ಟೂರ್ ಮಾಡಬೇಕು ಅಂತ. ಸೊ ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರು 1-2 ಐಟಮ್ ಮರ್ತೋಗಿದ್ವಿ. ಮಖಾನ ಮರ್ತೋಗಿದ್ವಿ. ಹಾಗೆ ಇನ್ನು ಒಂದು ಸ್ವಲ್ಪ ಏನು ದೀಪದ ಎಣ್ಣೆ, ಅಗರಬತ್ತಿ ಈ ಥರ ಚಿಕ್ಕದು ಸ್ಕ್ರಬ್ಬರು ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರು ಮರ್ತೋಗಿದ್ವಿ. ಸೊ ಮಾತಾಡ್ಕೋತಾ ಇದ್ವಿ ಹಾಗೆ ಸಾಮಾನು ಎತ್ತಿಡಬೇಕಾದ್ರೆ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ಕೋಬಾರ್ದು ಅಂತ. ಸೊ ಮತ್ತೆ ಇದನ್ನೆಲ್ಲ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡ್ಕೋಬೇಕು, ಮರ್ತಿರೋದು ಇಲ್ಲ ನಾವೇ ಹೋಗಿ ತರಬೇಕು. ಸೊ ಹಿಂಗಿದ್ರೆ ಅದು ಏನು ಇವಾಗ ನೆಸಸರಿ ಇಲ್ಲ ಅಲ್ವಾ, ಆಮೇಲೆ ನಾವೇ ಈಚೆ ಹೋದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ನೀಟಾಗಿ ಎತ್ತಿಟ್ವಿ. ಸೊ ಇದನ್ನೆಲ್ಲ ಎತ್ತಿಟ್ಟಿದ ತಕ್ಷಣ ಏನು ಮಾಡಿದೆ ಅಂದರೆ ಕುಕ್ಕುಗೆ ಅನ್ನ ಇಟ್ಟೆ. ಸೊ ಕುಕ್ಕುಗೆ ಅನ್ನ ಇಡಲೇಬೇಕಲ್ವ. ಸೊ ಒಂದು ಸೈಡ್ ಅನ್ನ ಆಗ್ತಾ ಇರುತ್ತೆ, ಇನ್ನೊಂದು ಸೈಡ್ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ನಮಗೂ ಸೇರಿಸ್ಬಿಟ್ಟು ಇವತ್ತು ಅನ್ನಕ್ಕೆ ಇಟ್ಟಿದ್ದೆ. ಇನ್ನು ಇವತ್ತು ವಾಂಗಿಬಾತ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಆ ಕಡೆ ರೆಡಿ ಮಾಡ್ಕೋತಾ ಇದ್ದೆ. ಆಮೇಲೆ ಅದು ರೆಸಿಪಿ ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಮಿಸ್ಸಾಗಿಲ್ಲ. ಆಮೇಲೆ ನೋಡ್ತಾ ಇದ್ದೆ ನಾನು ತೊಗೊಂಡಿದ್ದು ಬರೀ ಇಷ್ಟು ಐಟಮ್ಗೆ 5,000 ರೂಪಾಯಿ ಆಗೋಯ್ತಾ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ರೇಟ್ ಜಾಸ್ತಿ ಆಗಿದೆ. ಸೊ ಬಟ್ಟೆ ಒಣಗಾಕಿರೋದಿದು ಕ್ಲಿಪ್ಪಿಂಗು. ಅದಾದಮೇಲೆ ಇದು ತಿಂಡಿ ರೆಡಿ ಮಾಡಿದ್ದೀನಿ. ಸೊ ಈಗ 9:30 ಅನಿಸುತ್ತೆ ಟೈಮು. ತಿನ್ಬಿಟ್ಟು ಹೇಳಿ ಬೇಗ, ಫಸ್ಟ್ ತಿನ್ನು. ಚೆನ್ನಾಗಿಲ್ವಾ? ಮತ್ತೇನಕ್ಕೆ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ? ಸ್ವಲ್ಪ ಖಾರ ಇತ್ತು, ಬಿಟ್ರೆ ಸರಿ ಇದೆ. ಉಪ್ಪು ಖಾರ ಅಲ್ಲ, ಉಪ್ಪು ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ನೀರು ಕೊಡು. ಸೊ ಇದೆಲ್ಲ ಆದಮೇಲೆ ಸಂಜೆ ನನಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು, ಅವನಿಗೂ ಕೆಲಸ ಆಯಿತು, ಸಿಕ್ಕಾಪಟ್ಟೆ ಕೆಲಸ ಆಯಿತು. ಸೊ ಅದೇ ಟೈಮಲ್ಲಿ ಏನಾಯ್ತು ಅಂದರೆ ಅಮೆಝಾನ್ ಅವ್ರು ಕಾಲ್ ಮಾಡಿದರು, ಪಾರ್ಸಲ್ ಬಂದಿದೆ ಅಂತ. ಇವನು ನಮ್ಮ ಕುಕ್ಕು ಏನು ಮಾಡ್ತಾನೆ ಅಂದರೆ ಕೆಳಗಡೆ ಓಡೋಗ್ಬಿಡ್ತಾನೆ ಸಗಡನಾಗೆ. ನಾವು ಒಂಚೂರು ಯಾಮಾರಿದ್ರು ಸಾಕು, ಅದು ಬೇರೆ ಮನೆ ಹತ್ರನೇ ರೋಡ್ ಇರೋದ್ರಿಂದ ಗಾಡಿ ಓಡಾಡ್ತಾ ಇರುತ್ತೆ, ಅದೊಂದು ಭಯ. ಗೇಟ್ ತೆಗ್ದೇ ಇರ್ತಾರೆ ಕೆಳಗಡೆ ಇರೋರು, ನೀಟಾಗಿ ಗೇಟು ಹಾಕಿರಲ್ಲ. ಸೊ ಅದಕ್ಕೆ ನಾವೊಂದು ಇದು ತಂದ್ವಿ, ಏನು ಇದು ಸ್ಟಾಪರ್ ಥರ. ಸೊ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಟ್ರೈ ಮಾಡಿ ಹಾಗೆ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಲಕ್ಕಿ ಕೂಡ ಬಂದಳು. ಸೊ ಅವರಿಬ್ಬರು ಹಂಗೆ ಆಟ ಆಡ್ಕೊಂಡಿದ್ಲು. ಅಂದರೆ ನಮ್ಮ ಫ್ರೆಂಡ್ ಅವ್ರದ್ದು ಲಕ್ಕಿ, ಅವರು ಎಲ್ಲೋ ಈಚೆ ಹೋಗಬೇಕು ಅಂತ ತಂದುಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೋದರು. ಸೊ ಈ ಥರ ಫಿಕ್ಸ್ ಮಾಡಿಬಿಟ್ಟು ಟ್ರೈ ಮಾಡ್ತಾಯಿದ್ವಿ ಇಲ್ಲಿ ಜಾಗ ಹತ್ರ. ಸೊ ಇಲ್ಲಿಗಿಟ್ಟರೆ ಅವರು ಓಡೋಗಲ್ಲ ಅಂತ ನೀಟಾಗೆ ಫಿಕ್ಸ್ ಮಾಡಿಬಿಟ್ಟು ಒಂದು ಸತಿ ನೋಡ್ತಾ ಇದ್ವಿ. ಅದೇನಾಗ್ತಿತ್ತಂದರೆ ನಾವು ಫಿಕ್ಸ್ ಮಾಡಾದ್ಮೇಲೆ ಅದು ಗಾಳಿ ಜೋರಾಗಿ ಏನಾದ್ರು ಬೀಸಿದ್ರೆ ಇಲ್ಲ ಇವರೇ ಏನಾದ್ರು ಕೈಯಲ್ಲಿ ಒಂಚೂರು ತೂಕಿದ್ರು ಅದು ಬಿದ್ದೋಗ್ತಾ ಇತ್ತು. ಸೊ ನನಗೇನು ಅದು ಅಷ್ಟೊಂದು ವರ್ತ್ ಅನಿಸಿಲ್ಲ. ಸೊ ಇದನ್ನೆಲ್ಲ ನೀಟಾಗಿ ಚೆಕ್ ಮಾಡಿದ್ಮೇಲೆ ಇದನ್ನು ಮತ್ತೆ ರಿಟರ್ನ್ಗೆ ಹಾಕ್ಬಿಟ್ವಿ. ಯಾಕಂದರೆ ಇದು ಇಟ್ಟಿನೂ ಯೂಸ್ ಇಲ್ಲ, ಬಿದ್ದೋದ್ರೆ ಅಕಸ್ಮಾತ್ ನೆಲಕ್ಕೆ ಬಿದ್ದರೂ ಪರವಾಗಿಲ್ಲ, ಇವರೇನಾದ್ರು ಆಟಾಡಬೇಕಾದ್ರೆ ಮೈ ಮೇಲೆ ಬಿದ್ದೋದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದನ್ನು ರಿಟರ್ನ್ಗೆ ಹಾಕ್ಬಿಟ್ವಿ. ಅದಾದಮೇಲೆ ಇನ್ನೊಂದು ಪಾರ್ಸೆಲ್ ಬಂದಿತ್ತು, ಆ ಪಾರ್ಸೆಲ್ ಓಪನ್ ಮಾಡ್ತಾಯಿದ್ದ. ಹಾಗೆ ಅವನಿಗೆ ಕಾಲ್ ಬಂದಿತ್ತು, ಸೊ ಕಾಲಲ್ಲಿ ಮಾತಾಡ್ಕೊಂಡು ಓಪನ್ ಮಾಡ್ತಿದ್ದ. ಇದು ತುಂಬ ದಿವಸದಿಂದ ತೊಗೋಬೇಕಂತ ಅಂದ್ಕೊಂಡಿದ್ದೆ ನಮ್ಮ ಕುಕ್ಕುಗೆ. ನಾವೆಲ್ಲರೂ ಈಚೆ ಕರ್ಕೊಂಡೋದಾಗ ಒಂದು ಹಳೆ ಬ್ಯಾಗ್ ಸ್ವಲ್ಪ ಬೆಂಡ್ ಅಂದರೆ ಹೆಂಗಾಗ್ತಿತ್ತು ಅಂದರೆ ಗಾಳಿಗೆ ಬ್ಯಾಗ್ ಒಳಗಡೆ ಹೋಗುತ್ತಲ್ಲ ಹಂಗಾಗ್ತಿತ್ತು. ಅವನಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿತ್ತು. ಸೊ ಇದು ಹೊಸ ಬ್ಯಾಗ್ ತೊಗೊಂಡ್ವಿ, ಇದು ಸ್ವಲ್ಪ ಬಲ್ಜ್ಡ್ ಆಗಿದೆ, ನೀಟಾಗಿ ಕೂರುತ್ತೆ ಅಂತ ಅವನಿಗೂ ಖುಷಿಯಾಗತ್ತೆ, ನೀಟಾಗಿ ಎಂಜಾಯ್ ಮಾಡ್ಬೋದು ಅಂತ. ಇದಾದ್ಮೇಲೆ ಮತ್ತೆ ನಾವು ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿದ್ವಿ ಅಂದರೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ. ಸೊ ರಾತ್ರಿಗೂ ಅದನ್ನೇ ತಿಂದ್ವಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ನನಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಕೆಲಸ ಮಧ್ಯೆ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಕೊನೆಯಲ್ಲಿ ಈ ಬ್ಯಾಗೆಲ್ಲ ಫಿಕ್ಸ್ ಮಾಡಿದ್ಮೇಲೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಕುಕ್ಕುಗೆ ಹೆಂಗೆ ಫಿಟ್ ಆಗುತ್ತೆ ಅಂತ. ಅಕಸ್ಮಾತ್ ನಿಮ್ಗೆ ಏನಾದ್ರು ಲಿಂಕ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾನು ನಿಮಗೆ ಸೆಂಡ್ ಮಾಡ್ತೀನಿ ಲಿಂಕ್ನ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅದು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಇದು ಒಂಥರ ತುಂಬ ಕ್ಯೂಟಾಗಿ ಕಾಣ್ತಿತ್ತು, ಎಸ್ಪೆಷಲಿ ಅವ್ನು ವೈಟ್ ಇರೋದಕ್ಕೂ ಹಾಗೆ ಇದು ಪಿಂಕ್ ಕಲರ್ ಇರೋದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು. ಕ್ಯಾಮ್ರಾಗಿಂತ ರಿಯಲ್ ಆಗಿ ತುಂಬ ಕ್ಯೂಟಾಗಿ ಕಾಣ್ತಾಯಿತ್ತು. ಸೊ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಫೈನಲಿ ಬ್ಯಾಗ್ ರೆಡಿ ಆಯಿತು ಕುಕ್ಕುದು. ಅವನಿಗಂತೂ ಫುಲ್ಲು ಖುಷಿ, ಬ್ಯಾಗ್ ತೋರಿಸಿದ್ರೆ ಈಚೆ ಕರ್ಕೊಂಡು ಹೋಗ್ತಾರೆ, ಈಚೆ ಹೋಗ್ಬೋದು ಅಂತ ಫುಲ್ ಎಕ್ಸೈಟ್ ಆಗಿಬಿಡ್ತಾನೆ. ಸೊ ಅವನಿಗೆ ಹೇಳ್ತಾ ಇದ್ವಿ ಎಲ್ಲೂ ಕರ್ಕೊಂಡೋಗಲ್ಲ, ಸುಮ್ಮನೆ ಇದು ಲಕ್ಕಿ ಕೊಡೋಕೆ ತಂದಿರೋದು ಬ್ಯಾಗ್ ಅಂತ. ಆದರೂ ಅವನಿಗೆ ಗೊತ್ತಾಯಿತು ಅದು ಒಂದೇ ಅಂತ. ಅವನಿಗೆ ಏನಾದ್ರು ಒಂದು ಸತಿ ಅದು ಒಂದು ಅಂತ ಹೇಳಿದ್ರೆ ಅವನಿಗೆ ಅರ್ಥ ಮಾಡ್ಕೋತಾನೆ. ಸೊ ಫೈನಲಿ ಬ್ಯಾಗ್ ಸೆಟ್ ಮಾಡಿದ್ಮೇಲೆ ಈ ಥರ ಕಾಣ್ತಾಯಿತ್ತು. ಆರಾಮಾಗೆ ಕುಕ್ಕುನ ಕರ್ಕೊಂಡು ಹೋಗ್ಬೋದು. ಅಪ್ ಟು 7 kgs ವೆಯ್ಟ್ ತಡೆಯುತ್ತೆ ಅಂತ ಇತ್ತು, ಬಟ್ ನಮ್ಮ ಕುಕ್ಕು ಇರೋದೇ 3 kgs. ಸೊ ಇದು ಅವನಿಗೆ ಕ್ಯೂಟಾಗಿ ಕಾಣ್ತಿತ್ತು. ಹಿಂದಗಡೆ ಲಕ್ಕಿ ನೋಡ್ತಾ ಇದ್ಲು ಏನು ಮಾಡ್ತಾ ಇದ್ದಾರೆ ಅಂತ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಬಾಯ್.